ಆಕ್ಚುಲಿ ಕಾನ್ಸೆಪ್ಟ್ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ 1000 ವರ್ಷ ಹಿಂದೆ ಪ್ಲಾನ್ ಮಾಡಿದ್ವಿ. ಓ ಶಿಟ್, ಎಲ್ಲರಿಗೂ ಮೀಟ್ ಆಗಕ್ ಆಗದೆ ಇರಬಹುದು, ಬಟ್ ಅಟ್ಲೀಸ್ಟ್ ಈ ರೀತಿ ಆದ್ರೂ ಮಾತು ಮಾತು ಮಾತೆ ಮಾತೆ ಬಂಡವಾಳ ನಮ್ ಕೆಲಸದಲ್ಲಿ. ಹೆಲೋ ನಮಸ್ಕಾರ. ತುಂಬಾ ದಿನ ಆಯ್ತು ಮಾತುಕತೆ ವಿತ್ ವೈಟಿ ಫ್ಯಾಮಿಲಿ ವಿಡಿಯೋ ಮಾಡ್ದೇನೆ. ಅಂದ್ರೆ ವಿಡಿಯೋ ಟೈಮ್ ವಿತ್ ಯೂಟ್ಯೂಬ್ ಫ್ಯಾಮಿಲಿ ಅಂತ ನಾನು ಒಂದಾನೊಂದು ಕಾಲದಲ್ಲಿ 1000 ವರ್ಷ ಹಿಂದೆ ಪ್ಲಾನ್ ಮಾಡಿದ್ವಿ. ಸೊ ಅದರಲ್ಲಿ 1-2 ವಿಡಿಯೋ ಏನೋ ಮಾಡಿದೀವಿ ಅಷ್ಟೇ, ಆಮೇಲೆ ಮಾಡಕ್ಕಾಗ್ಲಿಲ್ಲ. ಕಾರಣ ನಿಮಗೆ ಗೊತ್ತಿರುತ್ತೆ, 1 ವರ್ಷ ತನಕ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದೆ, ಅಬ್ನಾರ್ಮಲ್ ಟ್ರಾವೆಲ್. ಈಗ ಮತ್ತೆ ಸ್ಲೋಲಿ ಒಂದೊಂದೇ ಶುರು ಮಾಡ್ತಾ ಇದ್ದೀನಿ. ಆಕ್ಚುಲಿ ಡ್ಯೂಟಿ ಇತ್ತು. ಈಗ ಟೈಮ್ 8:25, 8ವರೆಗೆ ಇನ್ವೈಟ್ ಮಾಡಿದ್ದೆ. 8:25 ಆಲ್ರೆಡಿ ಒಬ್ರು ಎಸ್ ಅಂತ ಜಾಯಿನ್ ಆಗಿದ್ದಾರೆ. 1 ನಿಮಿಷ ತೋರಿಸ್ತೀನಿ. 8:25 ಯಶಸ್ ಅಂತ ಜಾಯಿನ್ ಆಗಿದ್ದಾರೆ. ಸೊ ಇವ್ರನ್ನೇ ನಾವ್ ಇವಾಗ ಅಡ್ಮಿಟ್ ಮಾಡೋಣ, ಓಕೆನಾ? ಈ ಕಾನ್ಸೆಪ್ಟ್ ಇದೆಯಲ್ಲ, ಮಾತುಕತೆ ವಿತ್ ವೈಟಿ ಫ್ಯಾಮಿಲಿ ಮೆಂಬರ್ಸ್ ಅಂತ, ಇದು ಓ ಶಿಟ್. ಆಕ್ಚುಲಿ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಯಾವುದೇ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ ಸಪೋರ್ಟ್ ಇಲ್ದೇನೆ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ವಿಡಿಯೋ ವೈರಲ್ ಆಗುತ್ತೆ, ಸೊ ಸಡನ್ ಆಗಿ ವ್ಯೂಸ್ ಬರುತ್ತೆ. ಒಂದಷ್ಟು ಜನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ನೋಡಲ್ಲ. ಅದರಲ್ಲಿ ಮತ್ತೆ ಒಂದಷ್ಟು ಜನ ನೋಡ್ತಾರೆ, ಒಂದಷ್ಟು ಜನಕ್ಕೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ನೋಡಕ್ಕಾಗಲ್ಲ, ಟೈಮ್ ಸಿಕ್ಕಾಗ ನೋಡ್ತಾರೆ. ಸೊ ಹೀಗೆಲ್ಲ ಇರುತ್ತೆ. ಅದರಲ್ಲಿ ಕೆಲವು ಮತ್ತು ಜನ ಅಂತೂ ಯಾವುದೇ ವಿಡಿಯೋ ಹಾಕಿದ್ರು ಸಪೋರ್ಟ್ ಮಾಡ್ತಾರೆ. ಸೊ ಅಂಥವ್ರ ಜೊತೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಗುತ್ತಾ ಈ ಒಂದು ಕಾನ್ಸೆಪ್ಟ್ ಮೂಲಕ ಅಂತ ಅಷ್ಟೇ. ಸೊ ಈಗ ಒಬ್ರು ಪಾಪ ವೆಯ್ಟ್ ಮಾಡ್ತಾ ಇದ್ರು. ಸೊ ಅವ್ರು ತುಂಬ ಹೊತ್ತು ವೆಯ್ಟ್ ಮಾಡಿದ್ದಾರೆ. ನಾನು ಶಾರ್ಪ್ 8:30ಗೆ ಶುರು ಮಾಡೋಣ ಅಂತ. 8:30 ಆದಮೇಲೆ ಯಾರು ಫಸ್ಟ್ ಜಾಯಿನ್ ಆಗ್ತಾರೆ, ಸೊ ಅವರಿಗೆ ನಾನು ಇದರಲ್ಲಿ ಅಡ್ಮಿಟ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಆಲ್ರೆಡಿ 2 ವ್ಯೂವರ್ಸ್ ಜೊತೆ ನಾನು ಮಾತಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಆ ಟೈಮಲ್ಲಿ ಅವರ ಮದುವೆ ಇತ್ತು ಗೋವಾದಲ್ಲಿ, ಇನ್ವೈಟ್ ಮಾಡಿದ್ರು. ಹೋಪ್ ಅವ್ರ ಮದುವೆ ಎಲ್ಲ ಆಗಿರುತ್ತೆ, ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಟೈಮ್ ಎಷ್ಟೀಗ 8:28 ಆಯ್ತು. 8:30ಕ್ಕೆ ನೋಡೋಣ ಯಾರಾದ್ರೂ ಜಾಯಿನ್ ಆಗ್ತಾರಾ ಅಂತ. ರೂಮ್ ಸ್ವಲ್ಪ ಮೆಸಪ್ ಆಗಿದೆ, ಡೋಂಟ್ ಮೈಂಡ್. ಡೈರೆಕ್ಟ್ ವರ್ಕ್ ಪ್ಲೇಸ್ ಇಂದ ಬಂದಿದ್ದೀನಿ, ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಓಕೆನಾ? ಹಾಗೆ ಪ್ರತಿ ವಾರ ಇದನ್ನ ಕಂಟಿನ್ಯೂ ಮಾಡೋಣ. ವಾರದಲ್ಲಿ 1 ಸಲ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಪೋಸ್ಟ್ ಹಾಕ್ತೀನಿ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಆಗಿರ್ತೀನಿ. ಕರೆಕ್ಟ್ 8:30 ಆಗಿದೆ. ಸೊ ಶಾರ್ಪ್ ಟೈಮಿಗೆ ಯಾರಾದ್ರೂ ಜಾಯಿನ್ ಆಗ್ತಾರಾ? ಪಾಪ ಯಶಸ್ ಅಂತ ಜಾಯಿನ್ ಆಗಿದ್ರು, ನೋಡಿದ್ದಾರೆ ಸ್ವಲ್ಪ ಹೊತ್ತು. ನಾನು ನಿಮ್ ಜೊತೆ ಮಾತಾಡ್ತಿದ್ನಲ್ಲ, ಅದಕ್ಕೆ ಅಡ್ಮಿಟ್ ಮಾಡಿಲ್ಲ. ಈ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಮೊಬೈಲ್ ಇಡಬಾರ್ದು. ಆಫ್ ಇದೆ, ಗ್ಯಾಸ್ ರನ್ನಿಂಗ್ ಆಗೋ ಟೈಮಲ್ಲಿ ಸ್ಪೆಷಲಿ ಇಡಬಾರ್ದು. ಆಫ್ ಇದೆ, ತೊಂದರೆ ಇಲ್ಲ. ಯಾರು ಬರ್ತಾರೆ ನೋಡೋಣ, ಕಾಯೋಣ. ಬರಬಹುದು, ಯಾರು ಬರಬಹುದು? ಕಾಕ ಬುದ್ಧಿ ಕಡೆ ಘಾಯಿಸಲಾರದೆ, ಕಾಕ ಬುದ್ಧಿ ಕಡೆ. ನಾವು ಸ್ವಲ್ಪ ಇನ್ಸ್ಟಾ ನೋಡೋಣ. ನನಗನ್ಸುತ್ತೆ ಇವತ್ತು ಯಾರು ಬರಲ್ಲ, ಯಾಕಂದ್ರೆ ಒಬ್ರು ಪಾಪ ಕಾದು ಕಾದು ವಾಪಸ್ ಹೋಗಿದ್ದಾರೆ. ಇನ್ನು ಒಂದಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಇದೇನು ಅಂತ. ಇದ್ರ ಬಗ್ಗೆ ಯೋಚನೆ ಮಾಡಿದೆ ನಾನು ಸುಮಾರು ದಿನದಿಂದ, ಆದ್ರೆ ಇವತ್ತು ಸಡನ್ ಆಗಿ ನಾನು ಶುರು ಮಾಡಿದ್ದೀನಿ. ಅದಕ್ಕೆ ಸಡನ್ ಆಗಿ ಶುರು ಮಾಡಿದಾಗ ಕನ್ಫ್ಯೂಸ್ ಆಗ್ಬಿಡ್ತಾರೆ. ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಅರ್ಥ ಆಗಲ್ಲ. ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಒಂದು 4-5 ವಿಡಿಯೋಸ್ಗಳು ಈ ರೀತಿ ಬಿಟ್ಟಾಗ, ಸೊ ಆಗ ಇಂಟ್ರೆಸ್ಟ್ ತೋರಿಸಬಹುದೇನೋ. ನೋಡೋಣ. ಅಲ್ಲಿ ತನಕ ಒಂದು 5 ನಿಮಿಷ ರೀಲ್ಸ್ ನೋಡೋಣ. ಅಲ್ಲು ನೋಡು ನೋಡು ನೋಡು, ಅಲ್ಲೇ ನೋಡು ಅಂತದೇ, ಯಾಕಲೇ ಒಳ್ಳೆ ಹಾಡು ಬಂತು. ಕಾರ್ 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 ನೋಡಿ ಕಾರ್. ದಿಸ್ ಕಾಕ ಬುದ್ಧಿ ಕಡೆ ಘಾಯಿಸಲಾರದೆ, ಕಾಕ ಬುದ್ಧಿ ಕೈ ಘಾಯಿಸಲಾರದೆ, ಲೋಕದ ಗುಣವೇ ನಿನಗಾಕಬೇಕು. ಎಷ್ಟೊತ್ತು ವೆಯ್ಟ್ ಮಾಡೋಣ ಅಂದ್ರೆ, ಒಂದು 15 ನಿಮಿಷ ವೆಯ್ಟ್ ಮಾಡೋಣ ಅಲ್ವಾ? 8:45 ತನಕ ನೋಡ್ತೀನಿ. ಆಮೇಲೆ ಒಬ್ರು ಬಂದ್ರು. ಹಲೋ, ಹಾಯ್ ನಮಸ್ತೆ. ಇದು ನಾನು ರೆಕಾರ್ಡ್ ಮಾಡ್ಬೋದಾ? ಇದು ವಿಡಿಯೋ ಇಸ್ ಇಟ್ ಓಕೆ? ಬೇಡ. ಕಾಕ ಬುದ್ಧಿ ಕಡೆ ಧಾಯಿಸಲಾರದೆ. ವಿಡಿಯೋ ಆನ್ ಮಾಡಿ.
ಹಾ, ನಮಸ್ತೆ. ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಜಸ್ಟ್ ಅದೇ ವರ್ಕ್ ಮುಗಿಸಿ ಬಂದೆ. ತುಂಬಾ ಹ್ಮ್. ದಿನದಿಂದ ಅನ್ಕೊಂತಿದ್ದೆ, ಇದೊಂದು 2 ವರ್ಷದ ಹಿಂದೆ ಯೋಚನೆ ಮಾಡಿದ ಕಾನ್ಸೆಪ್ಟ್. ಓಕೆ. ಈ ರೀತಿ ವೀವರ್ಸ್ ಜೊತೆ ಒಂದು ವಿಡಿಯೋ ಚಾಟ್ ಇರ್ಲಿ, ವೀಕ್ಲಿ ಒನ್. ಹ್ಮ್. ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೀವರ್ಸ್ ಜೊತೆ ಮಾತಾಡೋಣ ಅಂತ. ಗುಡ್ ಥಾಟ್. ಯಾ, ಸೂಪರ್. ಹೌದು. ಏನಂದ್ರೆ ಒಂಥರ ಲೈವ್ ಆಗಿ ಕನೆಕ್ಟ್ ಆಗುತ್ತಲ್ಲ, ಹೌದು. ಲೈಕ್ ಮೈಂಡೆಡ್ ಪೀಪಲ್ ಕನೆಕ್ಟ್ ಆಗಕ್ಕೆ. ಹೌದು. ಒಂದಷ್ಟು ವೀವರ್ಸ್ ಇರ್ತಾರೆ, ಯಾವುದೇ ವಿಡಿಯೋ ಹಾಕಿದ್ರು ಪಾಪ ಅವ್ರು ಸಪೋರ್ಟ್ ಮಾಡ್ತಾರೆ. ಏನೋ ಒಂದು ಹೌದು. ಮಾಡ್ತಾರೆ, ನೋಡೋಣ, ಸಪೋರ್ಟ್ ಮಾಡೋಣ ಅಂತ. ಅವ್ರಿಗೆಲ್ಲರಿಗೂ ಮೀಟ್ ಆಗಕ್ ಆಗದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಈ ರೀತಿ ಆದ್ರೂ ಮಾತಾಡಿ ಚೆನ್ನಾಗ್ ಅನ್ಸುತ್ತೆ. ಅದಕ್ಕೆ ಹ್ಮ್. ಎಷ್ಟೇ ಬಿಸಿ ಇದ್ರು ಇನ್ಮೇಲೆ ಯೂಟ್ಯೂಬಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ಫೈನಲಿ ಡಿಸೈಡ್ ಮಾಡಿದೀನಿ. ಏನಾದ್ರೂ ಶೇರ್ ಮಾಡ್ಕೊಂತೀರಾ? ಬಿಕಾಸ್ ಈ ವಿಡಿಯೋ ನಮ್ಮ ಬೇರೆ ವ್ಯೂವರ್ಸ್ ಕೂಡ ನೋಡ್ತಾರೆ. ನೆಕ್ಸ್ಟ್ ಈ ವಿಡಿಯೋ ಪೋಸ್ಟ್ ಆಗುತ್ತೆ, ನಿಮ್ ಪರ್ಮಿಷನ್ ಇದ್ರೆ ಪೋಸ್ಟ್ ಮಾಡಿ. ಓಕೆ. ಫೇಸ್ ನ ಹೈಡ್ ಮಾಡ್ಬಿಡಿ, ಆಯ್ತಾ? ನೋ ಪ್ರಾಬ್ಲಮ್. ಫೇಸ್ ಬ್ಲರ್ ಮಾಡ್ತೀನಿ. ಸೊ ನಿಮ್ ವಿಚಾರಗಳನ್ನ ಶೇರ್ ಮಾಡೋಣ. ಓಕೆ. ಬಟ್ ನೀವ್ ಇವಾಗ ಏನು ನೆಕ್ಸ್ಟ್ ಕಾನ್ಸೆಪ್ಟ್ ಇಟ್ಕೊಂಡಿದೀರಾ, ಹಾ, ಗರ್ಲ್ಸ್ ಎಲ್ಲ ಹೋಗೋಣ ಅಂತ, ಅದು ತುಂಬಾ ಚೆನ್ನಾಗಿದೆ. ಎಷ್ಟ್ ಜನ ಇವಾಗ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದಾರೆ ನಿಮ್ಮನ್ನ? ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ, ಗ್ರೂಪ್ ಮಾಡಿದೀನಿ. ವಾಟ್ಸಪ್ ಅಲ್ಲೂ ಸ್ಟೋರಿಗೆ ರಿಪ್ಲೈ ಮಾಡಿದ್ದಾರೆ. ಅವರಿಗೆಲ್ಲ ಈಗ ಗ್ರೂಪ್ ಅಲ್ಲಿ ಆಡ್ ಮಾಡ್ಬೇಕು. ಸೊ ಬರಬಹುದು, ಒಂದು 5 ಜನ, ಒಂದು 10 ಜನದ ಒಳಗ್ ಬರಬಹುದು. ಜಾಸ್ತಿ ಜನ ಹೋಗಕ್ಕೂ ಆಗಲ್ಲ, ಯಾಕಂದ್ರೆ ತುಂಬಾ ಕ್ರೌಡ್. ಅದೊಂಥರ ಸ್ಕೂಲ್ ಟ್ರಿಪ್ ತರ ಆಗ್ಬಿಡುತ್ತೆ, 50-60 ಜನನೆಲ್ಲ ಕರ್ಕೊಂಡು ಹೋದ್ರೆ. ಕರೆಕ್ಟ್. ಎರಡನೇ ವ್ಯಕ್ತಿ ನಾನು ಅದನ್ನೇ ನೋಡ್ದೆ, ಸುಮ್ನೆ ಅವಾಗ್ಲೇ ಸ್ಟೇಟಸ್ ಹಾಕಿದ್ರಲ್ಲ ನೀವು. ಹಾ ಹಾ, ಸರಿ, ನಾನು ಯಾವತ್ತು ಝೂಮ್ ಎಲ್ಲ ಅಟೆಂಡ್ ಮಾಡಲ್ಲಪ್ಪ, ಮಗ ಮಾಡ್ತಾನೆ, ಈಗ ಓಕೆ. ಒಂಚೂರು ಮಾಡಿ ಕೊಡು ಮಗು ನೋಡೋಣ ಅನ್ಬಿಟ್ಟು ಮಾಡ್ತಾ ಇದೀನಿ. ಪಾಪ ಮಗ ತುಂಬಾ ಸಪೋರ್ಟಿವ್ ಇದಾರಲ್ವಾ ನಿಮಗೆ? ಲೈಕ್, ಹೌದು ಹೌದು. ಸಾರಿ, ಲೈಟ್ ಹೋಯ್ತು, ಅಯ್ಯಯ್ಯೋ, ವೆರಿ ಸಾರಿ. ಕರೆಂಟ್ ಪವರ್ ಕಟ್ ಆಯ್ತಾ? ಇಲ್ಲಿ ಪವರ್ ಕಟ್ಟು ಬೆಳಿಗ್ಗೆನೂ ಆಯ್ತು, ಕಾಣುತ್ತಾ? ಈಗ ಸ್ವಲ್ಪ ಹೊತ್ತಲ್ಲಿ ಲ್ಯಾಪ್ಟಾಪ್ ಆಫ್ ಆಗುತ್ತೆ. ಅಕಸ್ಮಾತ್ ಲ್ಯಾಪ್ಟಾಪ್ ಆಫ್ ಆಯ್ತು ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ಈ ಲ್ಯಾಪ್ಟಾಪಿಗೆ ಯಾವಾಗ್ಲೂ ಚಾರ್ಜ್ ಅಲ್ಲಿ ಇಟ್ಟೆ ನಾನು ವರ್ಕ್ ಮಾಡ್ಬೇಕು. ಇವತ್ತು ತುಂಬಾ ಪವರ್ ಕಟ್ಟ? ಇಲ್ಲ, ಬೆಳಿಗ್ಗೆ ಇಲ್ಲೇನೋ ಪ್ರಾಬ್ಲಮ್ ಆಯ್ತಂತೆ ಇವತ್ತು. ಅದನ್ನ ರೆಡಿ ಮಾಡಿದ್ರು ಅವರು. ಈಗ ಮತ್ತೆ ಏನಾದ್ರು ಚೆಕ್ ಮಾಡ್ತಿರ್ಬೋದೇನೋ, ಗೊತ್ತಿಲ್ಲ. ಓಕೆನಾ? ಊಟ ಇನ್ನೂ ಇಲ್ಲ ಸೋನು? ಊಟ ರಾತ್ರಿ ಊಟ ಇಲ್ಲ, ಯೂಶಲಿ ಮಾಡಲ್ಲ. ಸಾಲಿಡ್ ಫುಡ್ ಯಾವ್ದು ತಿನ್ನಲ್ಲ. ಈಗ ಒಂದು ಡ್ರೈ ಫ್ರೂಟ್ಸ್ ಒಂದು ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಬಂದ ತಕ್ಷಣನೇ ಅದನ್ನ ಕುಡ್ದು ನಿಮ್ ಹತ್ರ ಮಾತಾಡ್ತಾರದು, ಇಲ್ಲಾಂದ್ರೆ ಎನರ್ಜಿ ಇರಲ್ಲ. ಹೌದು, ಬೆಳಗ್ಗೆಯಿಂದ ಅಲ್ವಾ? ಹೌದು, ಆಕ್ಚುಲಿ ಗಂಟೆಗೆ ಕೆಲಸ ಜಾಸ್ತಿ ಅಲ್ವಾ? ತುಂಬಾ ಮಾತು ಮಾತು ಮಾತೆ ಬಂಡವಾಳ ನಮ್ ಕೆಲಸದಲ್ಲಿ. ಏನಾಗುತ್ತೆ? ಹೌದು ಹೌದು. ಹೋಯ್ತು, ಲ್ಯಾಪ್ಟಾಪ್ ಆಫ್ ಆಯ್ತು. ಸೊ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಮೆಮ್ರೀಸಿಗೆ ಓಕೆ ಅಷ್ಟೇ. ಸಿಗ್ತೀನಿ ನಾನು ನೆಕ್ಸ್ಟ್ ವೀಕ್. ಈ ಕಾನ್ಸೆಪ್ಟ್ ಕಂಟಿನ್ಯೂ ಆಗುತ್ತೆ. ಬೇರೆ ಎಲ್ಲ ಕಾನ್ಸೆಪ್ಟ್ ಇದೆ. ಬೇರೆ ಎಲ್ಲ ಅಂದ್ರೆ ಯಾವ್ದು ಗೊತ್ತಾ? ತೋರಿಸ್ತೀನಿ ಬನ್ನಿ. ಇದೆಲ್ಲ ಕಾಣ್ತಾ ಇದೆಯಾ? ಮುಂದೆ ಬರೋ ದಿನಗಳಲ್ಲಿ ಟ್ರಾವೆಲ್ ಪ್ಲಾನ್ ಅದೆಲ್ಲ ನೆಕ್ಸ್ಟ್ ಶೇರ್ ಮಾಡ್ಕೊಂತೀನಿ. ಸೊ ಕೀಪ್ ಸಪೋರ್ಟಿಂಗ್. ಸಿಗೋಣ ನೆಕ್ಸ್ಟ್ ವೀಕ್. ನನ್ನ ಮತ್ತು ನಿಮ್ಮ ಮಾತುಕತೆಯಲ್ಲಿ ಯಾರು ಬರ್ತಾರೆ, ಯಾರು ನಮ್ ಜೊತೆ ಇರ್ತಾರೆ ನೋಡೋಣ. ಆ ಒಂದು ದಿನಕ್ಕೆ ಮಾತ್ರ ನಾನು ಕಮ್ಯುನಿಟಿ ಪೋಸ್ಟ್, ಇನ್ಸ್ಟಾದಲ್ಲಿ ಸ್ಟೋರಿ ಮತ್ತು ವಾಟ್ಸಪ್ ಅಲ್ಲೂ ಸ್ಟೋರಿ ಹಾಕಿರ್ತೀನಿ. ಸೊ ಫಸ್ಟ್ ಯಾರು ಜಾಯಿನ್ ಆಗ್ತಾರೆ ಅವ್ರ ಜೊತೆ ಮಾತುಕತೆ ಇರುತ್ತೆ. ಓಕೆನಾ? ಅಷ್ಟೇ. ಸದ್ಯಕ್ಕೆ ಗುಡ್ ನೈಟ್. ಸಿಗ್ತೀನಿ ಆದಷ್ಟು ಬೇಗ.